ನಮಸ್ತೆ ಎಲ್ಲರಿಗೂ ಪ್ರೇಮಾಸ್ ಜನಿ ಚಾನಲ್ಗೆ ಸ್ವಾಗತ. ಇವತ್ತು ಬಟಾಣಿ ಯೂಸ್ ಮಾಡ್ಕೊಂಡು ಒಂದು ಹೊಸ ರೆಸಿಪಿ ಹೇಳಿದ್ರು ಮಮ್ಮಿ, ಅದನ್ನು ಮಾಡಾದರ ಮಮ್ಮಿನೂ. ಸೊ ಅದನ್ನು ನಿಮಗೆ ಹೆಂಗೆ ಮಾಡ್ಕೊಡ್ಬೇಕಂತ ಹೇಳ್ಕೊಡ್ತೀನಿ ಬರ್ರಿ. ಏನೆಲ್ಲ ರೀ ಈ ರೆಸಿಪಿಗೆ ಒಣ ಬಟಾಣಿ ಆದರೂ ನಡಿತೈತಿ, ಹಸಿ ಬಟಾಣಿ ಆದರೂ ನಡಿತೈತಿ. ಇಲ್ಲೇ ನಾವು ಒಣ ಬಟಾಣಿ ತೊಗೊಂಡು ಅದನ್ನು ಮೊಳಕೆ ಬಂದ ಮೇಲೆ ನಾವು ಈ ರೆಸಿಪಿ ಮಾಡೀವಿ. ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು, ನೋಡೋಕಷ್ಟ ಚಂದ ಇಲ್ರಿ, ತಿನ್ನೋಕ್ಕೂ ಮಾತ್ರ ಭಾರಿ ಆಗಿತ್ತು. ನಮ್ಮ ರೆಸಿಪಿ ಇದನ್ನು ಹೆಂಗೆ ಮಾಡ್ಬೇಕಂತ ಹೇಳಿ ನಮ್ಮ ಫುಲ್ ವಿಡಿಯೋ ನೋಡ್ರಿ, ಗೊತ್ತಾಗ್ತೈತಿ. ಇದಕ್ಕೇನಿಲ್ರಿ, ಒಂದು ಬಟ್ಲ ಆಗುವಷ್ಟು ಬಟಾಣಿ ತೊಗೊಂಡು ನೋಡ್ರಿ, ಇಲ್ಲೇ ನೆನೆಸಿಟ್ಟಿರುವಂಥ ಬಟಾಣಿ, 2 ಟೊಮೆಟೊ, ಒಂದಿಷ್ಟು ಗೋಡಂಬಿ, 1 ಚಿಕ್ಕ ಈರುಳ್ಳಿ, ಕೊತ್ತಂಬರಿ, 5 ಹಸಿ ಶುಂಠಿ. ನಮ್ಮ ಗಾರ್ಡನ್ ಅಲ್ಲಿ ಹಸಿ ಅರಿಶಿನ ಕೊಂಬಾಗಿತ್ತು, ಅದನ್ನೇ ಇಲ್ಲಿ ಹಾಕಿದ್ದೀನಿ. ಎಸ್, ಮಮ್ಮಿಯವ್ರು ಹೇಳಿರುವಂಥ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕ್ರಿ. ಆಮೇಲೆ ಸ್ವಲ್ಪ ಬಾಣಲಿ ಒಳಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿ ಚಟಪಟ ಅನ್ನಿಸ್ಕೊರಿ. 1 ಇಂಚ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊರಿ. ಹಸಿ ಅರಿಶಿನ ಏನಿತ್ತಲ್ಲ ಅದನ್ನು ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ರಿ. ಅಂದರೆ ಕೆಂಪಗಾಗುವಂಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಗೋಡಂಬಿನ ಹಾಕ್ಕೋಬೇಕು. ಹಸಿ ಅರಿಶಿನದ ಬೇರಿಲ್ಲ ಅಂತೇಳಿ ಚಿಂತೆ ಏನು ಮಾಡೋಕೆ ಹೋಗ್ಬೇಡ್ರಿ, ಅರಿಶಿನ ಹಾಕೊಂಡ್ರು ನಡೀತೈತಿ. ಇಲ್ಲೇ ನಾವು ಮನೆ ಒಳಗೆ ಬೆಳೆದಿದ್ದೈತೆ ಅಂತೇಳಿ ಯೂಸ್ ಮಾಡ್ಕೋಬೇಕಂತ ಮಾಡ್ಕೊಂಡ್ವಿ. ಆಮೇಲೆ 1 ಕಡ್ಡಿ ಆಗುವಷ್ಟು ಕರಿಬೇವು ಹಾಕ್ಕೊಂಡು 2 ರಿಂದ 3 ಟೊಮೊಟೊ ಏನಿದ್ವಲ್ಲ ಅವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀವಿ. ಅವನ್ನ ನೀಟಾಗಿ ಫ್ರೈ ಮಾಡಿದ ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕ್ರಿ. ನೋಡ್ರಿ, ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ನಮ್ಮದು ಗ್ರೇವಿಗೆ ಮೇನ್ ಬೇಸ್ ರೆಡಿ ಆಗೈತಿ. ಈ ಬೇಸಿಗೆ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಮುಗಿದೈತ್ರಿ, ಗ್ರೇವಿ ರೆಡಿನ ಆಗ್ಬಿಡ್ತೈತಿ. 1 ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸೇಮ್ ರೀ ಜೀರಿಗೆ ಸಾಸಿವೆ ಚಟಪಟ ಅನ್ಸ್ಕೊಂಡ್ಬಿಡ್ಬೇಕು. ಹೋಟೆಲ್ ಮತ್ತು ರೆಸ್ಟೋರೆಂಟ್ ದಾಬಾ ಒಳಗೂ ಸೇಮ್ ಬೇಸ ಇರ್ತೈತಿ. ಅದಕ್ಕೆ ಸ್ವಲ್ಪ ಕಾಜು ಬೇಕಂತಂದ್ರೆ ಕಾಜು ಕರ್ದು ಹಾಕ್ತಾರೆ. ಆಮೇಲೆ ಬಟಾಣಿ ಅಂತಂದ್ರೆ ಬಟಾಣಿ ಹಾಕ್ತಾರೆ. ಹಂಗೆ ಡಿಫ್ರೆಂಟಾಗಿ ಹಾಕ್ಕೊಡ್ತಾರೆ. ಬಟ್ ಮೇನ್ ಬೇಸ್ ಏನಿರುತ್ತಲ್ಲ ಇದೇ ಇರ್ತೈತಿ. ನಾ ಈಗ ಏನು ಮಾಡ್ಕೊಂಡಲ್ಲ. ಸೊ ಇಲ್ಲಿ ನೋಡ್ರಿ, ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಮತ್ತು ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಮೇನ್ ಬೇಸ್ ಏನೈತಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬರೋವರೆಗೂ ಅದನ್ನು ಕುದಿಸಾಕ ಬಿಟ್ಬಿಡ್ತೀನಿ ರೀ. ಆಮೇಲೆ ಈ ಕಡೆ ಅದನ್ನು ಹಸಿ ಬಟಾಣಿ ಹಂಗೆ ಹಾಕಕ್ಕೆ ಹೋಗ್ಬಾರ್ದ್ರಿ, ಅದನ್ನು ಸ್ವಲ್ಪ ಕುದಿಸ್ಕೋಬೇಕು. ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಮಸಾಲೆನ ಹಾಕೊಂಡ್ಬಿಡೋಣ ಅಂತ ಇಲ್ಲೇ 1 ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಂಡಿನಿ. ಆಮೇಲೆ 2 ಟೀ ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಕ್ಕೊಂಡಿನಿ. 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿನಿ. ಆಮೇಲೆ ಗರಂ ಮಸಾಲ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿನಿ. 1 ಟೀ ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್ನ ಇಲ್ಲಿ ಹಾಕ್ಕೊಂಡಿನಿ. ಹಾಕ್ಕೊಂಡಾದ್ಮೇಲೆ ಅದು ಎಣ್ಣೆ ಬರುವವರೆಗೂ ಅದನ್ನು ಕುದಿಸ್ಬೇಕ್ರಿ. ಕುದಿಸಿ ಇಟ್ಕೊಂಡಿರುವಂತಹ ಬಟಾಣಿನ ಇಲ್ಲಿ ಹಾಕ್ಕೊಳತ್ತೀನಿ. ಅದ್ರ ಜೊತೆ ನೀರನ್ನು ಹಾಕ್ಕೊಳತ್ತೀನಿ. ಯಾಕಂದ್ರೆ ನೀರೊಳಗೆ ವಿಟಮಿನ್ಸ್ ಇರ್ತಾವ, ಅದನ್ನು ಚೆಲ್ಲಕ್ಕೆ ಹೋಗ್ಬೇಡ್ರಿ, ಎದಕ್ಕರೆ ಯೂಸ್ ಮಾಡ್ಕೊರಿ. ಕಸ್ತೂರಿ ಮೆಂತೆ ಏನಿರ್ತೈತಲ್ಲ ಅದನ್ನು ಸ್ವಲ್ಪ ತಿಕ್ಕಿ ಇದಕ್ಕೆ ಹಾಕ್ಬಿಟ್ರೆ ಘಮ ಮಸ್ತ್ ಇರುತ್ತೆ. ಆಮೇಲೆ ಗಾರ್ನಿಷಿಗೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಹಾಕಿ ಉದುರಿಸ್ಬಿಟ್ರೆ ರೆಡಿ ಆಗುತ್ತೆ ನೋಡ್ರಿ ನಮ್ದು ಬಟಾಣಿ ಮಸಾಲ. ಸೊ ಈ ಮಸಾಲಾನ ನೀವು ಹಗಲಲ್ಲೇ ಮಾಡ್ಕೊಂಡು ತಿಂತೀರಿ. ನಮ್ದು ಬಟಾಣಿ ಮಸಾಲ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಹೊಸ ಕಂಟೆಂಟ್ ಜೊತೆ ಹೊಸ ರೆಸಿಪಿ ಜೊತೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.